ಏನ್ ಬಿಸಿಲು ಐತ್ರಿ, ತ್ರಾಸ್ ಬಾಳ ಆಗ್ತೈತ್ರಿ. ಅಲ್ಲೋ ತಮ್ಮ, ಈಗಾರ ಶಿವರಾತ್ರಿ ಮುಗಿತು, ಇನ್ನೂ ಬಿಸಿಲು ಕಂಡಾಬಿಟ್ಟು ಇನ್ನೂ 3 ತಿಂಗಳಾಯ್ತು ತಮ್ಮ. ಹೆಂಗ್ ಬಿಸಿಲು, ಕುಡಿಯಾಕ ನೀರಿಲ್ಲ ಏನಿಲ್ಲ. ನೋಡಿ ಎಲ್ಲ ಗಿಡಗಳು ಎಲ್ಲ ಕಡ್ದು ಹೋಗದಾರ ಮರ. ಏನ್ ಗಿಡ ನೋಡ್ ಒಂದರ ಮರ ಕಾಂತ ನೋಡಪ್ಪ. ಏನ್ ಹಿಂಗಾದ್ರ ನಮ್ಮ ಮಂದಿಗೆ ಬುದ್ಧಿನೇ ಇಲ್ವೋ ಮರ, ಬರೇ ಗಿಡ ಕಡಿದು. ಮತ್ತ ಅದೊಂದು ಪರಿಸರ ದಿನಾಚರಣೆ ಮಾಡ್ತಾರ, ಅವತ್ತು ಗಿಡ ಇಡ್ತಾರ, ಫೋಟೋ ತಗ್ಸಂತಾರ, ಹೋದಾಗ ಮತ್ ವಾಪಸ್ ಬರಂಗ. ಅಲ್ಲ ಅದಕ್ಕೆ ನೀರ್ ಹಾಕ್ಬೇಕು, ಬೆಳೆಸ್ಬೇಕು ಅನ್ನೋದು. ಫೋಟೋ ತಗ್ಸಂತಾರ, ಅದನ್ನ ಉಪಚಾರ ಮಾಡಂಗಿಲ್ಲ. ಅಲ್ರಿ ಗಿಡಗಳು ಅಂದ್ರ ನಾವ್ ಗಿಡಗಳು ಹಚ್ತೀವಿ ಅಂದ್ರ ಅದನ್ನ ಒಂದು ಮಗುವಿನ ಜೋಪಾನ ಮಾಡ್ದಂಗ. ನಾವ್ ಹೆಂಗ ಮಕ್ಕಳನ್ನ ಜೋಪಾನ ಮಾಡ್ಕ ಹಂಗ ಆತರ ನಮಗೂ ಒಂದ್ ಧರ್ಮ ಇರ್ತೈತಿ. ಅದನ್ನ ನಾವು ಯಾವತ್ತಿದ್ರು ಗಿಡ ನೆಟ್ಟಿ ನೀರ್ ಹಾಕಿ ದಿನ ಉಪಚಾರ ಮಾಡ್ಬೇಕು. ಅಂದಾಗ ನಮಗ ಯಾವಾಗ ಗುರ್ತಾಗ ಕೊಡ್ತಾನ, ದೊಡ್ಡದು ಬೆಳಿತದ. ಈಗ ನಾವ್ ಬಿಸಿಲು ಅಂತೀವಿಲ್ಲ, ಆಗ ನಮಗ ಉಪಕಾರ ಆಗತ್ತ. ಬಿಸಿಲಿಗೆ ನಾವು ಮರದ ಕೆಳಗ್ ಕುಂತೀವಿ ಅಂದ್ರೆ ಎಷ್ಟು ತಂಪಾಗತ್ತ. ಅಣ್ಣ ನಾನೊಂದು ವಿಚಾರ ಬರ್ತೀನಿ. ಬರ್ತ್ಡೇ ನಮ್ಮ ಯಾರ ಹುಡುಗ ಬರ್ಲಿ ಏನೇ ಬರ್ಲಿ, ಒಂದ್ ಗಿಡ ಹಚ್ಚಿ ಆಚರಿಸ್ತೀವಿ. ಕೇಕ್ ಕಟ್ ಮಾಡಂಗಿಲ್ಲ ನಾವು, ಒಂದ್ ಗಿಡನ ಹಚ್ತಾನ. ಅಲ್ಲೋ ತಮ್ಮ, ಗಿಡ ಹಚ್ಚಿರಿಲ್ಲ ಅನ್ನಂಗಿಲ್ಲ, ಅದನ್ನ ಉಪಚಾರ ಮಾಡ್ಬೇಕು. ಮಾಡ್ತೇನ್ರಣ್ಣ. ಉಪಚಾರ ಮಾಡೋದು. ಹೆಂಗ್ ಬಿಸಿಲು ಹೆಂಗ ಈ ಸೂರ್ಯನ ಕಿರಣಕ್ಕ ಎಷ್ಟು ಮನುಷ್ಯ ತಾಪ ಆಗತ್ತ, ಎಷ್ಟು ಮನುಷ್ಯಂಗ ತ್ರಾಸ ಆಗತ್ತ ಅನ್ನೋದು ಗುರ್ತಾಗತ್ತ ನಿಮ್ಗೆ ಎಲ್ಲಾರಿಗೂ. ಅದಕ್ಕ ಎಲ್ಲರಿಗೂ ಒಂದು ಹೇಳು ವಿಷಯ ಒಂದೇ, ದಯಮಾಡಿ ಗಿಡ ನಡೆಸಿ ಅದಕ್ಕ ಉಪಚಾರ ಮಾಡ್ರಿ. 5 ವರ್ಷ ಒಂದು ಉಪಚಾರ ಮಾಡ್ರಿ, ದೊಡ್ಡ ಮರ ಆಗಿ ಬೆಳಿತೈತಿ, ನಿಮಗ ಅನುಕೂಲ ಆಗತ್ತ. ಈ ಬಿಸಿಲದಿಂದಾಗ ಆರಾಮ್ ಗಿಡದ ನೆಳಕ್ ನಾವು ಕುಂತ ಅಲಾಕ ಆರಾಮ್ ಆಗತ್ತ. ಇದ ಒಂದ ನಿಮ್ಗೆ ಎಲ್ಲರಿಗೂ ಹೇಳುದು. ಬರ್ರಿ 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 ನಾಳೈತಿ. ಬಾ ಬಾ ಬರ್ರಿ ಮರ. ಏನ್ ಬಿಸಿಲು ಮರ. ಬಾ 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 ನಾಳೆ ಸಿಕ್ತ ಇಲ್ಲಿ ಬರ್ರಿ, ಕುಂದ್ರ ಬರ್ಲಿ. ಪುಣ್ಯ ಕಟ್ಕೊಂಡಾರ ನೋಡಿ ಗಿಡ ಹಚ್ಚರಿ. ಮರ ನೋಡಿ ಹೆಂಗ್ ನೋಡಿ ಹಿಂಗ್ ನೆಳ್ಳದ. ಹಿಂಗ್ ಗಿಡ ಬೇಕಣ್ಣ. ಹೌದಣ್ಣ, ಹಿಂಗ್ ಗಿಡ ಬೆಳೆಸಿದಂದ್ರೆ ಈ ಬ್ಯಾಸಿಯಾಗ ಏನಾದ್ ಗೊತ್ತ, ಮನುಷ್ಯ ಭಾಳ ಕೆಟ್ಟ ತ್ರಾಸ ಆಗುತ್ತೋ. ಮತ್ತ ಅದೊಂದಾತು ದನಕರುಗಳಿಗೆ ಮತ್ ಪ್ರಾಣಿಗಳಿಗೆ. ಇಲ್ಲಿ ಹೆಸರೇ ಹಂಗೈತ್ ನೋಡ್ರಿ ಎಲ್ಲ ಕಡೆ. ಕೆಟ್ಟ ಆನಂದ ಅನಿಸ್ತರಿ. ಮರ ಹಿಂಗಿರ್ಬೇಕು ಮರ. ಅಂದ್ರ ಎಲ್ಲಾ ಕಡೆ ನಾವು ರೋಡ್ಗೆ ಆತು, ಮನಿ ಮುಂದಾತು, ಎಲ್ಲಾ ಕಡೆ ನಾವ್ ಗಿಡ ನೆಟ್ಟಿವಿ ಅಂದ್ರ ಅಗದಿ ಆರಾಮ್ ಅಕ್ಷಿ ಪ್ರಮಾಣ ಎಲ್ಲ ಇದಾಗದ. ಎಲ್ಲಾರು ಬೇಕಿದಾಕದ. ಹೌದಲ್ಲ? ಎಲ್ಲ ಸ್ಕೂಲ್ನವ್ರ ಹೆಂಗ್ ಗಿಡ ಬೆಳೆಸ್ಯಾರ ನೋಡ್ರಿ. ಹಿಂಗೆಲ್ಲ ಎಲ್ಲಾ ಕಡೆ ಬೆಳೆಸ್ಬೇಕ ತಮ್ಮ, ಬೆಳೆಸಿದ್ರೆ ಇದಾಗೋದು ನೋಡ್ರಿ. ಇಲ್ಲೆಲ್ಲಾ ಚಿತ್ರ ಬಿಡಿಸ್ಯಾರ, ಪರಿಸರ ಬೆಳೆಸಿ. ಗಿಡಗಳು ನೆಟ್ರ ಅಂದ್ರ ಮನುಷ್ಯ ಆಗಿದ್ದಪ್ಪ. ಮಳಿ ಬೆಳಿ ಹಾಕೋ ಗಿಡಗಳು ನೆಟ್ಟಿ ಅಂದ್ರ ಇಲ್ಕ ಏನೋ ಆಗಂಗಿಲ್ಲ. ಏನಾಗತ್ತ ಹೇಳ? ಹೌದ್ರಿ. ಜೂನ್ 5 ಪರಿಸರ ದಿನಾಚರಣೆ ಅಂದು ನಮ್ ಕೈಯಿಂದ ಎಷ್ಟ್ ಸಾಧ್ಯ ಆಗತ್ತ ಅಷ್ಟು ಸಸಿಗಳನ್ನ ನೆಡೋಣ. ಜೂನ್ 5 ಅನ್ನೋದು ಬ್ಯಾಡ ತಮ್ಮ. ಅಲ್ಲಾದಿ ನಾವ್ ದಿವ್ಸ ಹಿಂಗೇನ್ ಅಲ್ಲಿ ಎಲ್ಲಿ ಬಿಸಿಲು ಎಲ್ಲಿ ನೆರಳಿಲ್ಲ ಅಂದ್ರೆ ಅಲ್ಲಿ ಒಂದು ಗಿಡಗಳು ನೆಟ್ಟಿವಿ ಅಂದ್ರೆ ಅದು ಉಪಚಾರ ಮಾಡಕ್ ಆಜು ಬಾಜು ಯಾರ ಇರ್ತಾರ ಅವ್ರಿಗೆ ಒಪ್ಪಿಸ್ಬಿಡೋದು. ನಾವು ಪರಿಸರ ದಿನವನ್ನಾಗಿ ಆಚರಿಸ್ಬಿಡೋಣ. 65 ದಿವಸ ನಾವು ಪರಿಸರ ದಿನಾಚರಣೆ ಅಂತ ಹೇಳ್ಬೇಕು ನಾವು. ಅಣ್ಣ ಇದು ಬರೋಬರಿ ನೋಡ್ರಿ, ನೀವ್ ಏನ್ ಹೇಳಿದ್ರೆ ಕರೆಕ್ಟ್ ಆಗೈತಿ. ಇದು ನಮ್ಮ ಮುಂದಿನ ಪೀಳಿಗೆ ಹುಡುಗರು ಬರ್ತಾವಲ್ಲ ನಮ್ಮ, ಅವ್ರಿಗೆ ಬಾರ ಅನ್ಕೊಳ್ಳೋದು. ಈಗ ನಾವ್ ಗಿಡಗಳು ನೋಡಿ ಎಷ್ಟು ಬಿಸಿಲಪ್ಪ ಅಂದ್ರ ನಮ್ ಹುಡುಗರು ನಾಳೆ ಹಿಂದೆ ತ್ರಾಸ ಆಕತ್ತಲ್ಲ. ಅದಕ್ಕ ಹೇಳುದು ಗಿಡ ನೆಡ್ಬೇಕಂತ ಹೇಳಿ ಪರಿಸರ ದಿನಾಚರಣೆ ಅಂತ ಹೇಳೋದು ಅದ್ರ ಸಂಬಂಧ. ಆಯ್ತಣ್ಣ, ಆಯ್ತು. ಕಟ್ ಅಣ್ಣ. ಹಾಗಂದ್ರೆ ಇನ್ನು ನಾವು ಪ್ರತಿದಿನಾನು ಪರಿಸರ ದಿನಾಚರಣೆ ಅಂತ ಹೇಳಿ ಆಚರಿಸೋಣ. ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೆಡೋಣ. ಮತ್ತೆ ಪ್ರತಿನಿತ್ಯ ಬಂದು ನೀರ್ ಹಾಕೋಣ. ಶಪಥ ಮಾಡೋಣ್ರಿ ಅಣ್ಣ. ಏನ್ರಿ ಅಟ್ರು ಕೂಡ ನಾವ್ ಏನ್ ಶಪಥ ಮಾಡ್ತಾರ ಮಾಡೋಣ್ರಿ ಅಣ್ಣ. ಮುಂದಿನ ನಮ್ಮ ಇದಕ್ಕ ಎಲ್ಲಾ ಅನುಕೂಲ ಆಗುತ್ತೆ. ನಮ್ಮ ಪೀಳಿಗೆಗೆ ಎಲ್ಲರಿಗೂ, ನಮ್ಮ ಮಕ್ಕಳಿಗಾಗ್ಲಿ ಈ ತರ ಎಲ್ಲರಿಗೂ ತುಂಬಾನೇ ಸಹಾಯಕ ಆಗುತ್ತೆ. ಆಯ್ತಣ್ಣ. ಅದಕ್ಕೆ ಒಂದಿನ ಪ್ರತಿದಿನ ಒಬ್ಬೊಬ್ರು ಬಿಡು ಮಾಡ್ಕೊಂಡ್ಬಿಟ್ಟು ಹಾಗೆ ಎಲ್ಲಿ ಗಿಡ ಇರ್ತಾವ ಅಲ್ಲಿ ನೀರ್ ಹಾಕೊಂಡ್ರಿ. ಸಸಿ ನೆಟ್ಟಿರ್ತೀವೋ ಅಲ್ಲಿ ಬಂದು ನೀರ್ ಹಾಕೋದು, ಗಿಡನ ಬೆಳೆಸಿ ನಮ್ಮ ನಾಡನ್ನ ಉಳಿಸೋಣ.